ಮಾನ ಮಮತೆ ಕಾಣದ ಬ್ರಹ್ಮ ನೀನು ಪಾಪಿ ಕಣೋ. ಯಾಕೆ ಅಳ್ತಿದ್ಯಾ ಅಜ್ಜಿ? ಬೇಜಾರಾಗ್ತಾ ಇರೋದು ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಈ ಅಜ್ಜಿನ ಯಾರೋ ಅವರ ಸಂಬಂಧಿಕರೇ ಕರ್ಕೊಂಡ್ ಬಂದು ಇಲ್ಲಿ ಮಠದ ಹತ್ರ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಗುರುಗಳು ಹೇಳಿದ್ದಾರೆ ನಮ್ಮ ಆಶ್ರಮಕ್ಕೆ ಕರ್ಕೊಂಡೋಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ನೀವು ಬರ್ತೀರಾ? ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಅಜ್ಜಿ, ಯಾವ ಊರು ನಿಮ್ದು? ಕೈರಾವು. ಬನ್ನಿ ಇಲ್ಲಿ. ಯಾವ ಊರು? ಕೈರಾವ್ ಅಂದ್ರೆ ಆಂಧ್ರ. ಆಂಧ್ರದಿಂದ ಇಲ್ಲಿಗೆ ಹೆಂಗ್ ಬಂದ್ರಿ? ದಿಕ್ಕಿಲ್ಲ ಇಲ್ಲಪ್ಪ. ಇಲ್ಲಿ ಯಾರು ಕರ್ಕ ಬಂದ? ಯಾರು ನಾ ಒಬ್ರು. ಇವಾಗ ನಿನ್ನಂತ ನಾನು ಬತ್ತಿಯಪ್ಪ, ನಾನು ನಿನ್ ಬತ್ತಿ ಬಸ್ಗೆ ಬತ್ತಿಯ, ನಾನು ಬಂದು ನೀನು ಬಂದಿನಪ್ಪ, ಇನ್ನೇನಿಲ್ಲಪ್ಪ. ಅಂದ್ರೆ ಕರ್ಕ ಬಂದ್ ಬಿಟ್ಬಿಟ್ಟು ಹೊರಟೋಗೋರ ನಿಮ್ಮನ್ನ? ಇಲ್ಲಪ್ಪ, ನಾನು ಅದಕ್ಕೆ ನಾನಪ್ಪ ಯಾರು ಕರ್ಕೊಂಡೋಗಿಲ್ಲಪ್ಪ. ಯಾರು ಕರ್ಕ ಬಂದಿಲ್ವಾ? ಎಷ್ಟ್ ದಿನ ಆಯ್ತು ಇಲ್ಲಿಗೆ ಬಂದು? ಒಂದ್ ವಾರ ಆತಪ್ಪ ಬಂದು. ಒಂದು ವಾರ ಆಯ್ತಾ? ಊಟ ತಿಂಡಿ ಹೆಂಗ ತಿನ್ಬೇಕು ಮಾಡ್ಬೇಕು, ಹೆಂಗ ಮಾಡ್ಬೇಕಪ್ಪ. ಯಾರದರಪ್ಪ ದಿಕ್ಕಿಲ್ಲದ ಇಲ್ಲಪ್ಪ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಾನು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಸಿದ್ಧಗಂಗಾ ಮಠದಲ್ಲಿದ್ದೀನಿ. ಭಾಳ ಬೇಜಾರಾಗ್ತಾ ಇರೋದು ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಈ ಅಜ್ಜಿನ ಯಾರೋ ಅವರ ಸಂಬಂಧಿಕರೇ ಕರ್ಕೊಂಡ್ಬಂದು ಇಲ್ಲಿ ಮಠದ ಹತ್ರ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಸೊ ಶ್ರೀಗಳ ಆಶೀರ್ವಾದದಿಂದ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಇವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡೋಗಿ ಅಂತೇಳಿ ಒಂದು ಲೆಟ್ರ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರನ್ನು ರಕ್ಷಣೆ ಮಾಡಲಿಕ್ಕಾಗಿ ನೆಲಮಂಗಲದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಆಲ್ರೆಡಿ ಇಲ್ಲಿಗೆ ಬಂದು ಒಂದು ವಾರ ಆಯ್ತಂತೆ ಅವರು. ಸೊ ಊಟ ತಿಂಡಿ ಎಲ್ಲ ಈಗ ಮಠದಲ್ಲೇ ಮಾಡ್ತಾ ಇದ್ದಾರೆ. ಯಾಕಂದರೆ ತುಂಬ ವಯಸ್ಸಾಗಿರೋದ್ರಿಂದ ಇಲ್ಲಿ ಸಾಕಷ್ಟು ಜನ ಮಕ್ಕಳಿರ್ತಾರೆ, ಹಂಗಾಗಿ ಇವರನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಶ್ರೀಗಳು ಕರ್ಕೊಂಡೋಗಿ ಅಂತ ಒಂದು ಮಾತನ್ನು ಹೇಳಿದ್ದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇವರ ವಾರಸ್ದಾರರು ಯಾರಾದರೂ ಸಿಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿರೋದು. ಇವರ ಮೂಲ ಬಂದ್ಬಿಟ್ಟು ಆಂಧ್ರ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಯಾರಾದ್ರೂ ಇಲ್ಲಿ ಕರ್ಕೊಂಡ್ ಬಂದಿದಾರಾ, ಇವರೇ ಬಂದಿದಾರಾ ಅಥವಾ ಮಿಸ್ ಆಗಿದಾರಾ, ಏನೂ ಸರಿಯಾದ ಮಾಹಿತಿ ಇಲ್ಲ. ಯಾರು ಬಂದಿಲ್ಲ. ಮಕ್ಳಿಲ್ವಾ ನಿಮ್ಗೆ? ಮಕ್ಳಿಲ್ಲ ಮರಿಲ್ಲಪ್ಪ, ನನ್ನೊಬ್ಬಳಪ್ಪ, ಯಾರಿಲ್ಲಪ್ಪ. ಅಲ್ಲ, ನೀವು ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿಲ್ಲಪ್ಪ. ಯಾರಿದ್ರೆ ಏನ್ ಮಾಡ. ಕನ್ನಡ ಚೆನ್ನಾಗಿ ಮಾತಾಡ್ತೀರಾ? ಆಂಧ್ರ ಅಂತೀರಾ? ಆಂಧ್ರ ನಂದು ಕರ್ನಾಟಕನೇ. ನಿಮ್ದು ಕರ್ನಾಟಕನೇ. ನಿಮ್ಮ ಹೆಸರು? ನನ್ನ ಹೆಸರು ಗೌರಮ್ಮ. ಗೌರಮ್ಮ ಅಂತನಾ? ಈಗ ಶ್ರೀಗಳು ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ ನಮ್ಮ ಆಶ್ರಮಕ್ಕೆ ಕರ್ಕೊಂಡೋಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ನೀವು ಬರ್ತೀರಾ? ಬರ್ತೀವಪ್ಪ. ತಾವು ಇವಾಗ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವೇನಾದ್ರೂ ಈ ಸೇವೆ ಮಾಡ್ತಾ ಇದೀವಿ, ಇಷ್ಟು ಜನರಿಗೆ ನಿರಾಶ್ರಿತರಿಗೆ ಅಥವಾ ದೇವ್ರ ಮಕ್ಕಳಿಗೆ ಆಶ್ರಯ ಕೊಟ್ಟಿದೀವಿ ಅಂದ್ರೆ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ನನಗೆ ಶ್ರೀಗಳ ಆಶೀರ್ವಾದನೆ ತುಂಬ ಇದೆ ಅಂತಲೇ ಹೇಳ್ಬೋದು. ಸೊ ತಾವು ನಮ್ಮ ಆಶ್ರಮದ ಬಗ್ಗೆ ಸಾಕಷ್ಟು ಬಾರಿ ನೋಡ್ತಾ ಇದ್ದೀರಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಶ್ರೀಗಳೇ ಹೇಳಿರೋದು ಇವ್ರನ್ನ ಕರ್ಕೊಂಡು ಹೋಗ್ಬೇಕು, ಸಿದ್ಧಲಿಂಗ ಸ್ವಾಮಿಗಳು ಹೇಳಿದ್ದಾರೆ ಇವಾಗ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಸೊ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಜನಶ್ರೀ ಯೋಗೀಶ್ ಆಶ್ರಮದ ಅಧ್ಯಕ್ಷ ಆಗಿರುವಂಥ ಜನಶ್ರೀ ಯೋಗೀಶ್ ಇದ್ದಾರಲ್ಲ, ಅವರ ಸೌಭಾಗ್ಯ ಅಂತ ಹೇಳ್ತೀನಿ. ಯಾಕಂದರೆ ಬುದ್ಧಿಯವರು ಶ್ರೀಗಳೇ ಇವರಿಗೆ ಸ್ವತಃ ಹೇಳಿ ನಮ್ಮ ಯೋಗೇಶ್ವರ ಆಶ್ರಮಕ್ಕೆ ಕಳ್ಸಪ್ಪ, ಅಜ್ಜಿದ್ರ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಒಳ್ಳೆ ಸೇವೆ ಮಾಡ್ತಾ ಇದ್ದಾನೆ, ಯಾರೇ ಹೋದರೂ ಸುರಕ್ಷಿತವಾಗಿ ಅಲ್ಲಿ ಇರ್ತಾರೆ ಅನ್ನೋ ಒಂದು ಸಂಪೂರ್ಣ ಒಂದು ವಿಶ್ವಾಸದ ಮೇಲೆ ಬುದ್ಧಿಯವರು ಅವರಿಗೆ ಒಂದು ಮನವಿ ಪತ್ರನ ಕೊಟ್ಟು ಇವತ್ತು ಜನಶ್ರೀ ಯೋಗೀಶ್ ಅವರಿಗೆ ಅವರ ಆಶ್ರಮಕ್ಕೆ ಕಳಿಸ್ತಾ ಇದ್ದಾರೆ. ಜನಶ್ರೀ ಯೋಗೀಶ್ ಅವರು ಎಲ್ರಿಗೂ ಅಷ್ಟೇ ತನ್ನ ಮಕ್ಕಳಂತ ನೋಡ್ಕೊಳ್ತಾ ಇದ್ದಾರೆ. ತಾಯಿ ತನ್ನ ಮಗುವನ್ನು ಯಾವ ಥರ ನೋಡ್ಕೊಳ್ತಲ್ಲ ಅದಕ್ಕಿಂತ ಇನ್ನೂ ಹೆಚ್ಚಿನ ನೋಡ್ಕೊಳ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿದ್ದಾಗ ಎಲ್ಲರೂ ನೋಡ್ಕೊಳ್ತಾರೆ, ಅದ್ರ ವಯಸ್ಸಾದ್ಮೇಲೆ ನೋಡ್ಬೇಕಾಗಿದೆಯಲ್ಲ, ಅದು ತುಂಬ ಪುಣ್ಯ ಯೋಗೀಶ್ ಅವರಿಗೆ. ಯಾಕೆಂದರೆ ಅವ್ರು ಚಿಕ್ಕ ವಯಸ್ಸಿನಲ್ಲಿ ನೋವುಗಳನ್ನ ತಿಂದು ಕೊನೆಯವರಿಗೆ ಸಾಯೋ ಸ್ಥಿತಿಗೆ ಬಂದಿರ್ತಾರೆ. ಅಂಥವ್ರು ನಾನು ಬಾಳು ಒಂದು ಜೀವನ ಕೊಡೋದಿದೆಯಲ್ಲ, ಅದು ಜನಶ್ರೀ ಯೋಗೀಶಲ್ಲಿ ದೇವರ ಆ ಶಕ್ತಿ ಕೊಟ್ಟಿದ್ದಾನೆ. ಆ ಒಂದು ನಂಬಿಕೆ ಮೇಲೆ ನಾವು ಇವತ್ತು ಶ್ರೀಮಠದಿಂದ ಕಳಿಸ್ತಾ ಇದ್ದೀವಿ. ಚೆನ್ನಾಗಿ ನೋಡ್ಕೊಬಿಡಿ ಯೋಗೀಶ್. ದೇವರು ಒಳ್ಳೆ ಮಾಡಿ. ನನ್ನ ಪುಣ್ಯ ಯಾಕೆ ಗೊತ್ತಾ? ಶ್ರೀಗಳಿಂದ ಒಂದು ಪತ್ರ ಬಂತಲ್ಲ, ಇದು ನನ್ನ ಪುಣ್ಯ. ಎಷ್ಟು ಜನ್ಮದ ಪುಣ್ಯನ ಏನೋ ಗೊತ್ತಿಲ್ಲ. ಶ್ರೀಗಳ ಆಶೀರ್ವಾದ ನನಗೆ ಸಿಕ್ಕಿದ್ದು, ಅದರಲ್ಲಿ ಈ ಮಠಕ್ಕೆ ಒಂದು ಸೇವೆ ಸಲ್ಲಿಸುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದ್ದು. ಸೊ ಇಲ್ಲಿ ಯಾರೇ ಆಗಿರ್ಬೋದಣ್ಣ, ಅದು ಎಷ್ಟೊತ್ತು ರಾತ್ರಿಯಲ್ಲಿ ಎಂಥ ಕಠಿಣ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಬಂದರೂ ಕೂಡ ಅಂಥವ್ರಿಗೆ ಸಂಪೂರ್ಣವಾಗಿ ಆಶ್ರಯ ಕೊಡುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ, ನಮ್ಮ ಸಂಸ್ಥೆದಾಗಿರುತ್ತೆ. ಅದು ನಮ್ಮ ಕೊನೆ ಉಸಿರಿರೋವರೆಗೂ ಶ್ರೀಗಳ ಪಾದದ ಅಡಿಯಲ್ಲಿ ಧೂಳಾಗಿರೋದಕ್ಕೆ ನಾವು ಇಷ್ಟಪಡ್ತೀವಿ. ಭಾಳ ಸಂತೋಷ ಆಯಿತು. ಇಲ್ಲಿರೋ ಎಲ್ಲ ಹುಡುಗರಿಗೂ ಒಳ್ಳೇದಾಗಲಿ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಬರ್ತೀರಾ? ಹೋಗೋಣ. ಬರ್ತೀರಣ್ಣ, ಇದೆ ಯಾರಿಲ್ಲಣ್ಣ. ಈಗ ನಾನು ಇವರನ್ನ ರಕ್ಷಣೆ ಮಾಡೋದಕ್ಕಿಂತ
ಈ ಮಕ್ಳ ಕೈಲಿ ಅಜ್ಜಿನ ರಕ್ಷಣೆ ಮಾಡ್ಸೋಣ, ಏನಂತೀರಾ? ಸೊ ಮಕ್ಳೇ ಕರ್ಕೊಂಡ್ ಬರ್ತಾರೆ ಅಜ್ಜಿನ, ಸರಿನಾ? ಬರ್ರ. ಯಾಕೆ ಅಳ್ತಿದ್ಯಾ ಅಜ್ಜಿ? ಯಾಕಿಲ್ಲಪ್ಪ, ಅವ್ರ ತಾಯಿ ತಂದೆ, ಅವ್ರ ತಾಯಿ ಕೀರ್ತಿ ಆಶ್ರಮದಲ್ಲಿ ಆಮೇಲೆ ಎಲ್ಲೂ ಐತೀನಿ ಅಂತ ಕಳ್ಸಲ್ಲ. ಇಲ್ಲಪ್ಪ, ಸತ್ರ ಎಲ್ಲ ಸತ್ರ ಇದ್ರೆ ಅಷ್ಟೇ, ನೀ ಕೇಳಲ್ಲ. ಅಜ್ಜಿ ಇರ್ಲಿ, ಅಜ್ಜಿ ಹೋಗೋಣ, ಎಲ್ಲ ಟಾಟಾ ಮಾಡ್ಬಿಡು ಹುಡುಗರಿಗೆಲ್ಲ ಮಕ್ಕಳಿಗೆಲ್ಲ. ಕೆಲಸಕ್ಕೆ ನನಗೆ ಶ್ರೀಗಳ ಆಶೀರ್ವಾದನೆ ತುಂಬಾ ಇದೆ ಅಂತಾನೆ ಹೇಳ್ಬೋದು. ಸೊ ತಾವು ನಮ್ಮ ಆಶ್ರಮದ ಬಗ್ಗೆ ಸಾಕಷ್ಟು ಬಾರಿ ನೋಡ್ತಾ ಇದ್ದೀರಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಶ್ರೀಗಳೇ ಹೇಳಿರೋದು ಇವ್ರನ್ನ ಕರ್ಕೊಂಡು ಹೋಗ್ಬೇಕು, ಸಿದ್ಧಲಿಂಗ ಸ್ವಾಮಿಗಳು ಹೇಳಿದ್ದಾರೆ ಇವಾಗ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಸೊ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಜನಶ್ರೀ ಯೋಗೀಶ್ ಆಶ್ರಮದ ಅಧ್ಯಕ್ಷರಾಗಿರುವಂಥ ಜನಶ್ರೀ ಯೋಗೀಶ್ ಇದ್ದಾರಲ್ಲ, ಅವರ ಸೌಭಾಗ್ಯ ಅಂತ ಹೇಳ್ತೀನಿ. ಯಾಕಂದರೆ ಬುದ್ಧಿಯವರು ಶ್ರೀಗಳೇ ಇವರಿಗೆ ಸ್ವತಃ ಹೇಳಿ ನಮ್ಮ ಯೋಗೇಶ್ವರ ಆಶ್ರಮ ಕಳ್ಸಪ್ಪ, ಅಜ್ಜಿದ್ರ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಒಳ್ಳೆ ಸೇವೆ ಮಾಡ್ತಾ ಇದ್ದಾನೆ, ಯಾರೇ ಹೋದರೂ ಸುರಕ್ಷಿತವಾಗಿ ಅಲ್ಲಿ ಇರ್ತಾರೆ ಅನ್ನೋ ಒಂದು ಸಂಪೂರ್ಣ ಒಂದು ವಿಶ್ವಾಸದ ಮೇಲೆ ಬುದ್ಧಿಯವರು ಅವರಿಗೆ ಒಂದು ಮನವಿ ಪತ್ರನ ಕೊಟ್ಟು ಇವತ್ತು ಜನಶ್ರೀ ಯೋಗೇಶ್ ಅವರಿಗೆ ಅವರ ಆಶ್ರಮ ಕಳಿಸ್ತಾ ಇದ್ದಾರೆ. ಜನಶ್ರೀ ಯೋಗೇಶ್ ಅವರು ಎಲ್ರಿಗೂ ಅಷ್ಟೇ ತನ್ನ ಮಕ್ಕಳಂತ ನೋಡ್ಕೊಳ್ತಾ ಇದ್ದಾರೆ. ತಾಯಿ ತನ್ನ ಮಗುವನ್ನು ಯಾವ ಥರ ನೋಡ್ಕೊಳ್ತಲ್ಲ ಅದಕ್ಕಿಂತ ಇನ್ನೂ ಹೆಚ್ಚಿನ ನೋಡ್ಕೊಳ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿದ್ದಾಗ ಎಲ್ಲರೂ ನೋಡ್ಕೊಳ್ತಾರೆ, ಅದ್ರ ವಯಸ್ಸಾದ್ಮೇಲೆ ನೋಡ್ಬೇಕಾಗಿದೆಯಲ್ಲ, ಅದು ತುಂಬ ಪುಣ್ಯ ಯೋಗೇಶ್ ಅವರಿಗೆ. ಯಾಕೆಂದರೆ ಅವರು ಚಿಕ್ಕ ವಯಸ್ಸಿನ ನೋವನ್ನು ತಿಂದು ಕೊನೆಯವರಿಗೆ ಸಾಯೋ ಸ್ಥಿತಿಗೆ ಬಂದಿರ್ತಾರೆ. ಅಂಥವ್ರು ನಾನು ಬಾಳು ಒಂದು ಜೀವನ ಕೊಡೋದಿದೆಯಲ್ಲ, ಅದು ಜನಶ್ರೀ ಯೋಗೇಶ್ವರ ದೇವರ ಆ ಶಕ್ತಿ ಕೊಟ್ಟಿದ್ದಾನೆ. ಆ ಒಂದು ನಂಬಿಕೆ ಮೇಲೆ ನಾವು ಇವತ್ತು ಶ್ರೀಮಠದಿಂದ ಕಳಿಸ್ತಾ ಇದ್ದೀವಿ. ಚೆನ್ನಾಗಿ ನೋಡ್ಕೊಬಿಡಿ ಯೋಗೇಶ್. ದೇವರು ಒಳ್ಳೆ ಮಾಡಿ. ನನ್ನ ಪುಣ್ಯ ಯಾಕೆ ಗೊತ್ತಾ? ಶ್ರೀಗಳಿಂದ ಒಂದು ಪತ್ರ ಬಂತಲ್ಲ, ಇದು ನನ್ನ ಪುಣ್ಯ. ಎಷ್ಟು ಜನ್ಮದ ಪುಣ್ಯನ ಏನೋ ಗೊತ್ತಿಲ್ಲ, ಶ್ರೀಗಳ ಆಶೀರ್ವಾದ ನನಗೆ ಸಿಕ್ಕಿದ್ದು. ಅದರಲ್ಲಿ ಈ ಮಠಕ್ಕೆ ಒಂದು ಸೇವೆ ಸಲ್ಲಿಸುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದ್ದು. ಸೊ ಇಲ್ಲಿ ಯಾರೇ ಆಗಿರ್ಬೋದಣ್ಣ, ಅದು ಎಷ್ಟೊತ್ತು ರಾತ್ರಿಯಲ್ಲಿ ಎಂಥ ಕಠಿಣ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಬಂದರೂ ಕೂಡ ಅಂಥವ್ರಿಗೆ ಸಂಪೂರ್ಣವಾಗಿ ಆಶ್ರಯ ಕೊಡುವಂಥ ಜವಾಬ್ದಾರಿ ನಮ್ದಾಗಿರುತ್ತೆ, ನಮ್ಮ ಸಂಸ್ಥೆದಾಗಿರುತ್ತೆ. ಅದು ನಮ್ಮ ಕೊನೆ ಉಸಿರಿರೋವರೆಗೂ ಶ್ರೀಗಳ ಪಾದದ ಅಡಿಯಲ್ಲಿ ಧೂಳಾಗಿರೋದಕ್ಕೆ ನಾವು ಇಷ್ಟಪಡ್ತೀವಿ. ಭಾಳ ಸಂತೋಷ ಆಯಿತು. ಇಲ್ಲಿರೋ ಎಲ್ಲ ಹುಡುಗರಿಗೂ ಒಳ್ಳೇದಾಗಲಿ ಎಂದು ಎಲ್ಲ ವಿದ್ಯಾರ್ಥಿಗಳಿಗೂ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಬರ್ತೀರಾ? ಹೋಗೋಣ. ಬರ್ತೀರಣ, ಇದೆ ಯಾರಿಲ್ಲಣ. ಈಗ ನಾನು ಇವರನ್ನ ರಕ್ಷಣೆ ಮಾಡೋದಕ್ಕಿಂತ ಈ ಮಕ್ಳ ಕೈಲಿ ಅಜ್ಜಿನ ರಕ್ಷಣೆ ಮಾಡ್ಸೋಣ, ಏನಂತೀರಾ? ಸೊ ಮಕ್ಳೇ ಕರ್ಕೊಂಡ್ ಬರ್ತಾರೆ ಅಜ್ಜಿನ, ಸರಿನಾ? ಬರ್ರ. ಯಾಕೆ ಅಳ್ತಿದ್ಯಾ ಅಜ್ಜಿ? ಯಾಕಿಲ್ಲಪ್ಪ, ಅವ್ರ ತಾಯಿ ತಂದೆ, ಅವ್ರ ತಾಯಿ ಕೀರ್ತಿ ಆಶ್ರಮದಲ್ಲಿ ಆಮೇಲೆ ಎಲ್ಲೂ ಐತೀನಿ ಅಂತ ಕಳ್ಸಲ್ಲ. ಇಲ್ಲಪ್ಪ, ಸತ್ರ ಎಲ್ಲ ಸತ್ರ ಇದ್ರೆ ಅಷ್ಟೇ, ನೀ ಕೇಳಲ್ಲ. ಅಜ್ಜಿ ಇರ್ಲಿ, ಅಜ್ಜಿ ಹೋಗೋಣ, ಎಲ್ಲ ಟಾಟಾ ಮಾಡ್ಬಿಡು ಹುಡುಗರಿಗೆಲ್ಲ ಮಕ್ಕಳಿಗೆಲ್ಲ.